ಸುನಿತಾ ವಿಲಿಯಮ್ಸ್ ಅವರು 9 ದಿನಗಳ ಕಾಲ ಅಂತ ಹೋಗಿದ್ದು, ಆದರೆ 9 ತಿಂಗಳಾದಂತಹ ಒಂದು ಸುದೀರ್ಘವಾದಂತಹ ಒಂದು ಪ್ರಯಾಣವನ್ನು ನಾವಿಲ್ಲಿ ಗಮನಿಸ್ತಾ ಇದ್ವಿ. ಹಾಗಾದ್ರೆ 9 ತಿಂಗಳು ಅವರು ಹೇಗೆ ಕಳೆದ್ರು ಆ ಬಗ್ಗೆ ಒಂದು ವರದಿ ಇದೆ, ನೋಡೋಣ ಬನ್ನಿ. ಬರೋಬ್ಬರಿ 9 ತಿಂಗಳು ಅಂದ್ರೆ 286 ದಿನಗಳ ಬಳಿಕ ಸುನಿತಾ ವಿಲಿಯಮ್ಸ್ ಮತ್ತು ಬ್ಯಾರಿ ವಿಲ್ಮೋರ್ ಭೂಮಿಗೆ ಮರಳಿದ್ದಾರೆ. ಬಾಹ್ಯಾಕಾಶದಲ್ಲಿ ಸಾವನ್ನೇ ಗೆದ್ದು ಬಂದಿದ್ದಾರೆ. ಅಷ್ಟಕ್ಕೂ ಸುನಿತಾ ವಿಲಿಯಮ್ಸ್ ಮತ್ತು ವಿಲ್ಮೋರ್ ಮರಳಿದ ಈ ಕ್ಷಣವನ್ನ ವಿಶ್ವವೇ ಕೊಂಡಾಡ್ತಿದೆ. ಆದ್ರೆ ಇವರಿಬ್ಬರು ಬಾಹ್ಯಾಕಾಶಕ್ಕೆ ಹೋಗಿದ್ಯಾಕೆ, ಅಲ್ಲಿ ಸಿಲುಕೊಂಡಿದ್ದ ಹೇಗೆ, ನಿಜಕ್ಕೂ ಅಲ್ಲಿ ಏನಾಯ್ತು ಅನ್ನೋದೇ ರೋಚಕ. 8 ದಿನಗಳ ಪ್ರವಾಸ, 9 ತಿಂಗಳು ವಿಳಂಬ. ಅತಿ ಹೆಚ್ಚು ಕಾಲ ಸ್ಪೇಸ್ನಲ್ಲಿದ್ದ 2ನೇ ಮಹಿಳೆ ಸುನಿತಾ ಗಗನಯಾನವೇ ರೋಮಾಂಚಕ. ಎಸ್, ಸುನಿತಾ ವಿಲಿಯಮ್ಸ್ ಮೂಲತಃ ಫ್ಲೈಟ್ ಇಂಜಿನಿಯರ್. ಬಾಹ್ಯಾಕಾಶಕ್ಕೆ ಮಾನವ ಸಹಿತವಾಗಿ ಕಳಿಸುವ ನೌಕೆ ಮತ್ತು ಕ್ಯಾಪ್ಸೂಲ್ಗಳ ಗುಣಮಟ್ಟ ಮತ್ತು ಅದರ ಬಳಕೆ ಯೋಗ್ಯತೆಯನ್ನು ಪರಿಶೀಲಿಸೋ ಕೆಲಸ ಮಾಡ್ತಾರೆ. ನಾಸಾದ ಮಾನವ ಸಹಿತ ಅಂತರಿಕ್ಷ ವಾಹನಗಳ ಕ್ವಾಲಿಟಿ ಚೆಕ್ಕರ್ ಅಂದ್ರೂ ತಪ್ಪಾಗಲ್ಲ. ಈ ಬಾರಿಯೂ ಅಮೆರಿಕದ ಖ್ಯಾತ ಸ್ಪೇಸ್ ಕ್ರಾಫ್ಟ್ ಕಂಪನಿ ಬೋಯಿಂಗ್ ತಯಾರಿಸಿದ್ದ ಸ್ಟಾರ್ ಲೈನರ್ ಪರೀಕ್ಷೆಗಂತಾನೆ ತೆರಳಿದ್ರು. And it was just fun to be in space again. I got to unstrap first because I'm on the right seat, and I was like, oh yeah, I'm floating. That's pretty awesome. A little weird, but now like both of us have been into it now an hour, both got out of our seat. ಸ್ಟಾರ್ ಲೈನರ್ ಯಶಸ್ವಿಯಾಗಿ ಉಡ್ಡಯನ ಆಗ್ತಿದ್ರೆ ಸುನಿತಾ ಮತ್ತು ವಿಲ್ಮೋರ್ ಇಬ್ರು ಸಂತಸದಿಂದಲೇ ಇದ್ರು. ಜೂನ್ 5, 2024ರಂದು ಅಮೆರಿಕದ ಫ್ಲೋರಿಡಾದಲ್ಲಿರುವ ಕೇಪ್ ಕ್ಯಾನವರಲ್ನಲ್ಲಿ ಆರಂಭವಾಗಿದ್ದ ಸ್ಟಾರ್ ಲೈನರ್ ಮಿಷನ್ 8 ದಿನಗಳಲ್ಲಿ ಮುಗಿಬೇಕಿತ್ತು. ಆದರೆ ಆಗಸಕ್ಕೆ ಹಾರಿದ ಕೆಲವೇ ಗಂಟೆಗಳಲ್ಲಿ ನೌಕೆಯಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿತ್ತು. ನೌಕೆಯಲ್ಲಿನ ಹೀಲಿಯಂ ಗ್ಯಾಸ್ ಲೀಕೇಜ್ ಆಗಿತ್ತು. ಇಂಜಿನ್ ಪ್ರೊಪಲ್ಷನ್ ಸಮಸ್ಯೆ ಕಾಣಿಸಿತು. ಅಂತಾರಾಷ್ಟ್ರೀಯ ಸ್ಪೇಸ್ ಸ್ಟೇಷನ್ನಲ್ಲಿ ಪಾರ್ಕಿಂಗ್ ಆಗ್ತಿದ್ದಂತೆ ವಿಚಿತ್ರ ಶಬ್ದ ಬರಲು ಶುರುವಾಗಿತ್ತು. ಸ್ಟಾರ್ ಲೈನರ್ ನೌಕೆಯನ್ನ ಸಂಪೂರ್ಣವಾಗಿ ಪರಿಶೀಲಿಸಿದ ಸುನಿತಾ ವಿಲಿಯಮ್ಸ್ ಮತ್ತು ಬ್ಯಾರಿ ವಿಲ್ಮೋರ್ ಇದು ಪ್ರಯಾಣಕ್ಕೆ ಯೋಗ್ಯವಲ್ಲ ಅನ್ನೋದನ್ನ ಖಾತರಿ ಮಾಡ್ತಾರೆ. ನಾಸಾದಲ್ಲಿದ್ದ ಇಂಜಿನಿಯರ್ಗಳು ಕೂಡ ಸತತ ಪರಿಶೀಲನೆ ನಡೆಸ್ತಾರೆ. ಆದರೆ ಸ್ಟಾರ್ ಲೈನರ್ ರಿಪೇರಿ ಆಗೋ ಸಾಧ್ಯತೆನೇ ಕಾಣಿಸಲ್ಲ. ಹೀಗಾಗಿ ಸ್ಟಾರ್ ಲೈನರ್ನಲ್ಲಿ ವಾಪಸ್ ಬರಬೇಕಿದ್ದ ಇಬ್ಬರು ಗಗನಯಾನಿಗಳು ಸ್ಪೇಸ್ ಸ್ಟೇಷನ್ನಲ್ಲೇ ಉಳಿಬೇಕಾಗುತ್ತೆ. ಸೆಪ್ಟೆಂಬರ್ ತಿಂಗಳಲ್ಲಿ ಸ್ಟಾರ್ ಲೈನರ್ ಗಗನಯಾನಿಗಳಿಲ್ಲದೆ ಮರಳುತ್ತೆ ಅನ್ನೋ ಸಂದೇಶವನ್ನ ನಾಸಾ ರವಾನಿಸುತ್ತೆ. ಎದೆಗುಂದಲಿಲ್ಲ ಸುನಿತಾ, 150ಕ್ಕೂ ಹೆಚ್ಚು ಸಂಶೋಧನೆ. ಇದು ನನಗೆ ಅತ್ಯಂತ ಖುಷಿಯ ಸ್ಥಳ ಎಂದ ವಿಲಿಯಮ್ಸ್. ಭೂಮಿಗೆ ಮರಳುವ ದಾರಿಯಿಲ್ಲ, ಮನೆ ಸೇರಲು ಬೇರೆ ಮಾರ್ಗವೂ ಇಲ್ಲ. ಊಟ ತಿಂಡಿಗಾಗಿ ಎಷ್ಟು ದಿನ ಕಾಯಬೇಕೋ ಗೊತ್ತಿಲ್ಲ. ಇಂಥ ಕಠಿಣ ಪರಿಸ್ಥಿತಿಯನ್ನ ಸುನಿತಾ ವಿಲಿಯಮ್ಸ್ ಮತ್ತು ವಿಲ್ಮೋರ್ ಎದುರಿಸಿದ ರೀತಿ ಮಾತ್ರ ಅವಿಸ್ಮರಣೀಯ. ಯಾಕಂದ್ರೆ ನಾವು ಸಿಲುಕೊಂಡಿದ್ದೀವಿ ಅನ್ನೋ ಯಾವುದೇ ಅಳುಕು ಆತಂಕವಿಲ್ಲದೆ ಸುನಿತಾ ಮತ್ತು ವಿಲ್ಮೋರ್ ಸ್ಪೇಸ್ ಸ್ಟೇಷನ್ನ ಕೆಲಸದಲ್ಲಿ ಮಗ್ನರಾಗಿದ್ರು. ಸುನಿತಾ 2ನೇ ಬಾರಿಗೆ ಸ್ಪೇಸ್ ಸ್ಟೇಷನ್ನ ಕಮಾಂಡರ್ ಪೊಸಿಷನ್ ಪಡೆದಿದ್ರು. ವೈಜ್ಞಾನಿಕ ಸಂಶೋಧನೆಯಲ್ಲಿ ತೊಡಗಿದ್ರು. 150ಕ್ಕೂ ಹೆಚ್ಚು ಸಂಶೋಧನೆಗಳಲ್ಲಿ ಸಾಥ್ ನೀಡಿದ್ರು. ನಾವಿಲ್ಲಿ ಚೆನ್ನಾಗಿದ್ದೀವಿ ಅಂತ ಸಂದೇಶ ಕೂಡ ರವಾನಿಸಿದ್ರು. I don't think I'm abandoned. I don't think we're stuck up here. We've got food, we've got clothes. We have a ride home in case anything really bad does happen to the International Space Station. Things in the universe that are so much more powerful than we can even imagine on Earth. I think that's what blows my mind, and it reminds me that we're lucky to be here. ಇದು ಸುನಿತಾ ವಿಲಿಯಮ್ಸ್ ಕಳೆದ ನವೆಂಬರ್ನಲ್ಲಿ ಕೊಟ್ಟ ಸಂದೇಶ. ಗಗನಯಾನಿಗಳಿಗೆ ಏನಾಯ್ತು ಅಂತ ಎಲ್ಲರೂ ಆತಂಕಕ್ಕೊಳಗಾಗಿದ್ದಾಗಲೇ ಆತಂಕ ಬೇಡ ಅಂತ ಸಂದೇಶ ರವಾನಿಸಿದ್ರು. ವ್ಯಾಯಾಮ, ಉಪಹಾರ, ವಿಶೇಷ ಊಟದ ವ್ಯವಸ್ಥೆ,
ಇನ್ನು ಸುನಿತಾ ವಿಲಿಯಮ್ಸ್ ಮತ್ತು ವಿಲ್ಮೋರ್ ಸಿಲುಕೊಂಡ ಮರುಕ್ಷಣದಿಂದಲೇ ನಾಸಾದ ವಿಜ್ಞಾನಿಗಳು ಒಂದೆಡೆ ವಾಪಸ್ ಕರೆತರೋ ಯೋಜನೆ ರೂಪಿಸ್ತಿದ್ರೆ, ಮತ್ತೊಂದೆಡೆ ಅವರಿಗೆ ಬೇಕಾದ ಅಗತ್ಯ ವಸ್ತುಗಳ ಪೂರೈಕೆಗೂ ಪರ್ಯಾಯ ವ್ಯವಸ್ಥೆ ಮಾಡಿದ್ರು. ಗುರುತ್ವಾಕರ್ಷಣೆ ಇಲ್ಲದ ಬಾಹ್ಯಾಕಾಶದಲ್ಲಿ ಮೂಳೆ ಮತ್ತು ಸ್ನಾಯುಗಳ ಸಮಸ್ಯೆ ಸೃಷ್ಟಿಯಾಗುತ್ತೆ. ಹೀಗಾಗಿ ಅವರಿಗೆ ಸೂಕ್ತ ವೈದ್ಯರ ಮೂಲಕ ವ್ಯಾಯಾಮಗಳನ್ನು ಹೇಳಿಕೊಡಲಾಗಿತ್ತು. ಆಹಾರ ಮತ್ತು ಅಗತ್ಯ ವಸ್ತುಗಳನ್ನು ಪೂರೈಕೆ ಮಾಡಲಾಗಿತ್ತು. ಇಷ್ಟೇ ಅಲ್ಲ, ವಿಶೇಷ ರಜಾ ಊಟದ ವ್ಯವಸ್ಥೆಯನ್ನು ಕೂಡ ನಾಸಾ ವಿಜ್ಞಾನಿಗಳು ಏರ್ಪಡಿಸಿದ್ರು. ಮೂರನೇ ಬಾರಿ ಬಾಹ್ಯಾಕಾಶಯಾನ, ಸುನಿತಾ ಸಾಧನೆ. ಬಾಹ್ಯಾಕಾಶದಲ್ಲಿ ಇಷ್ಟು ನಿರಾತಂಕವಾಗಿ ಸುನಿತಾ ವಿಲಿಯಮ್ಸ್ ಇರೋದಕ್ಕೂ ಕಾರಣ ಅವರ ಅನುಭವ. ಪ್ರಸ್ತುತ ಸ್ಪೇಸ್ ಸ್ಟೇಷನ್ ಕಮಾಂಡರ್ ಆಗಿರೋ ಸುನಿತಾ ವಿಲಿಯಮ್ಸ್ ಗಗನಯಾನಕ್ಕೆ ಹೊರಟಿರೋದು ಇದೇ ಮೊದಲೇನಲ್ಲ. ಅಮೆರಿಕದ ನೇವಿಯಲ್ಲಿ ಕೆಲಸ ಮಾಡಿ ರಿಟೈರ್ ಆಗಿದ್ದ ಸುನಿತಾ ವಿಲಿಯಮ್ಸ್ 1998ರ ಬ್ಯಾಚ್ನಲ್ಲೇ ನಾಸಾ ಸೇರಿದ್ರು. ಈ ಹಿಂದೆ 2 ಬಾರಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋಗಿ ಬಂದಿದ್ದಾರೆ. 2006 ಡಿಸೆಂಬರ್ 9ರಿಂದ 22 ಜೂನ್ 2007ರವರೆಗೆ ಮೊದಲ ಸ್ಪೇಸ್ ಮಿಷನ್ಗೆ ಸುನಿತಾ ವಿಲಿಯಮ್ಸ್ ತೆರಳಿದ್ರು. ಈ ವೇಳೆ 29 ಗಂಟೆ 17 ನಿಮಿಷಗಳ ಸ್ಪೇಸ್ ವಾಕ್ ಮಾಡೋ ಮೂಲಕ ಈ ಸಾಧನೆ ಮಾಡಿದ ಮೊದಲ ಮಹಿಳೆ ಅನ್ನೋ ದಾಖಲೆ ನಿರ್ಮಿಸಿದ್ರು. 14 ಜುಲೈ 2012ರಿಂದ 18 ನವೆಂಬರ್ 2012ರವರೆಗೂ ನಡೆದ 2ನೇ ಮಿಷನ್ನಲ್ಲೂ ಸುನಿತಾ ವಿಲಿಯಮ್ಸ್ ಪಾಲ್ಗೊಂಡಿದ್ರು. ಈ ವೇಳೆ ತಮ್ಮ ಸ್ಪೇಸ್ ವಾಕ್ ಅವಧಿಯನ್ನ 50 ಗಂಟೆ 40 ನಿಮಿಷಗಳಿಗೆ ಹೆಚ್ಚಿಸಿಕೊಳ್ಳೋ ಮೂಲಕ ಮತ್ತೊಂದು ದಾಖಲೆ ಬರೆದ್ರು. ಒಟ್ಟು 322 ದಿನ ಬಾಹ್ಯಾಕಾಶದಲ್ಲಿದ್ದ ಸಾಧನೆ ಮಾಡಿದ್ರು. ಸ್ಪೇಸ್ ವಾಕ್ ಅಂದ್ರೆ ಬಾಹ್ಯಾಕಾಶ ನೌಕೆಯಿಂದ ಹೊರಬಂದು ಅಂತರಿಕ್ಷದಲ್ಲಿ ತಿರುಗಾಡೋ ಸಮಯ. ಗಗನಯಾನಿಗಳು ಬಾಹ್ಯಾಕಾಶದಲ್ಲಿ ತೇಲೋ ದೃಶ್ಯ ನೀವು ನೋಡಿರಬಹುದು. ಇದನ್ನೇ ಸ್ಪೇಸ್ ವಾಕ್ ಅಂತಾರೆ. ಈ ಬಾರಿಯೂ ಸ್ಪೇಸ್ ವಾಕ್ ಮಾಡಿರೋ ಸುನಿತಾ ವಿಲಿಯಮ್ಸ್ ಒಟ್ಟು 600ಕ್ಕೂ ಹೆಚ್ಚು ದಿನಗಳನ್ನ ಬಾಹ್ಯಾಕಾಶದಲ್ಲಿ ಕಳೆದ ಖ್ಯಾತಿಗೆ ಪಾತ್ರರಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.